ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಸ್ವಾಗತ. ನಾನು ನವೀನ ಮೆಂಬಳ. ನಾವು ನಮ್ಮ ವೀಕ್ಷಕರಿಗೆ ಬಿಸ್ನೆಸ್ ಟಾಕ್ ಎನ್ನುವ ವಾರದ ಸಂಚಿಕೆಯೊಂದನ್ನು ಆರಂಭಿಸ್ತಾ ಇದ್ದೇವೆ. ರಾಜ್ಯ, ದೇಶ, ಅಂತಾರಾಷ್ಟ್ರ ಮಟ್ಟದ ಉದ್ಯಮ, ವ್ಯವಹಾರ, ಷೇರುಪೇಟೆ, ಆರ್ಥಿಕತೆ ಮತ್ತಿತರ ವಿಷಯಗಳ ಬಗ್ಗೆ ಸುತ್ತಮುತ್ತ ನಾವು ಮಾತುಕತೆ ಮಾಡ್ತೀವಿ. ನಮ್ಮ ಜೊತೆಗೆ ದ ಫೆಡರಲ್ನ ಬಿಸ್ನೆಸ್ ಎಡಿಟರ್ ಆಗಿರುವಂತಹ ಕೆ ಗಿರಿಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ವಿಷಯದಲ್ಲಿ ತಜ್ಞರು ಆಗಿದ್ದಾರೆ. ಅವರಿಂದ ನಾವು ಈ ವ್ಯವಹಾರ, ಷೇರುಪೇಟೆ, ಆರ್ಥಿಕತೆ ಅಥವಾ ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಷಯಗಳ ಬಗ್ಗೆ ತಿಳಿದುಕೊಂಡು ನಮ್ಮ ವೀಕ್ಷಕರಿಗೆ ಈ ವಿಷಯಗಳನ್ನು ತಿಳಿದುಕೊಂಡು ನಮ್ಮ ವೀಕ್ಷಕರಿಗೆ ಒದಗಿಸಬೇಕು ಅಂತ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಗಿರಿಪ್ರಕಾಶ್ ಅವರೇ, ಸ್ವಾಗತ. ನಮಸ್ಕಾರ. ನಾವು ಮೊದಲಾಗಿ ನಾನು ಒಂದು ವಿಷಯ ತಿಳ್ಕೊಳ್ಳಿಕ್ಕೆ ಬಯಸ್ತೀನಿ. ಈ ಭಾರತದ ಖರೀದಿ ನೀತಿ ಅಥವಾ ಪ್ರೊಕ್ಯೂರ್ಮೆಂಟ್ ಪಾಲಿಸಿ, ಇದರಲ್ಲಿರುವ ಈ ನೀತಿಯ ನಿರೂಪಣೆಗಳು ಏನು, ಮತ್ತು ಅದರಲ್ಲಿ ವಿನಾಯಿತಿಗಳಿಂದ ನಮ್ಮ ದೇಶೀಯ ಉತ್ಪನ್ನಗಳಿಗೆ ಏನಾದರೂ ಸಹಾಯ ಆಗುತ್ತಾ, ಅದನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆಯಾ, ಇದರ ಬಗ್ಗೆ ತಾವು ವಿವರಿಸಬೇಕು. ನೋಡಿ, ಈಗ ಲಾಸ್ಟ್ ವೀಕ್ ಗೌರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರೇನು ಮಾಡಿದ್ದಾರೆ ಅಂದ್ರೆ, ಈಗ ಏನಾಗ್ತಿದೆ ಅಂದ್ರೆ ಎಷ್ಟೋ ಪ್ರಾಡಕ್ಟ್ಸ್ ಅವ್ರದ್ದು ಮೋದಿ ಗೌರ್ಮೆಂಟ್ ನೀತಿ ಏನು ಅಂದ್ರೆ, ಎಷ್ಟೋ ಪ್ರಾಡಕ್ಟ್ಸ್ ಇಂಡಿಯಾಲೇ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂಡ್ ಅವ್ರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಮೊದಲಿಂದಾನೇ ಅವ್ರದ್ದು ಒಂದು ನೀತಿ ಇತ್ತು. ಸೊ ಒಂದು 10 ವರ್ಷದಿಂದ ಒಂದೊಂದಾಗಿ ಎಷ್ಟೋ ಪ್ರಾಡಕ್ಟ್ಸ್ ಅನ್ನ ಇಲ್ಲಿ ಮಾಡಕ್ಕೆ ಅವ್ರಿಗೆ ಒಂಥರ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡೋದಾಗ್ಲಿ, ಬೂಸ್ಟ್ ಕೊಡೋದಾಗ್ಲಿ, ಇನ್ಸೆಂಟಿವ್ಸ್ ಕೊಡೋದಾಗ್ಲಿ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದ್ರಲ್ಲಿ ಈಗೇನ್ ಮಾಡಿದ್ದಾರೆ ಅಂದ್ರೆ, ಈಗ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಇಂಡಿಯಾಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಇನ್ನ ಜಾಸ್ತಿ ಸಾಮಾನುಗಳು, ಪ್ರಾಡಕ್ಟ್ಸ್ ಅನ್ನ ಅದನ್ನ ಅದ್ರ ಒಳಗಡೆ ಅದು ಏನೇನ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಈಗ ಇದು ಮೊದ್ಲೇನಿತ್ತು ಅಂದ್ರೆ, ಬೇಸಿಕಲಿ ಏನಿತ್ತು ಅಂದ್ರೆ, ಆ ನೀತಿ ಪ್ರಕಾರ ಏನಿತ್ತು ಅಂದ್ರೆ, ಮೊದಲು 50% ಅಷ್ಟು ಲೋಕಲಿ ಮ್ಯಾನುಫ್ಯಾಕ್ಚರ್ಡ್ ಗುಡ್ಸ್ ಇಂಡಿಯಾಲಿ ಏನೇನ್ ಮಾಡ್ತಾರೋ ಅಲ್ಲಿಂದ ಎನಿ ಗವರ್ಮೆಂಟ್ ಅಂಡರ್ಟೇಕಿಂಗ್, PSU ಆಗಿರ್ಬೋದು, ಇಲ್ಲರೆ ಡಿಫೆನ್ಸ್ ಆಗಿರ್ಬೋದು, ಯಾವ್ದಾದ್ರು ಇರ್ಬೋದು, ಅವರು 50% ಅಷ್ಟು ತನ್ಗೆ ಏನು ಆರ್ಡರ್ ಇರುತ್ತೋ ಅದನ್ನ ಅವರು ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಇಂದ ಅದನ್ನ ಪ್ರೊಕ್ಯೂರ್ ಮಾಡ್ಬೋದಾಗಿತ್ತು. ಈಗ ಅದನ್ನ 50% ಇಂದ 70% ಮಾಡಿದ್ದಾರೆ. ಆದ್ರೆ ಏನು ಅಂದ್ರೆ, ದೇರ್ ಆರ್ ಒಂದೆರಡು ವಿಷಯಗಳಿದೆ ಇದರಲ್ಲಿ. ಅವ್ರು ಏನ್ ಮಾಡಿಲ್ಲ ಅಂದ್ರೆ, ಈಗ ಡಿಫೆನ್ಸ್ ರಿಲೇಟೆಡ್ ಇಲ್ದರೆ ಎಲೆಕ್ಟ್ರಾನಿಕ್ಸ್ ಆಗಲಿ, IT ಆಗಲಿ, ಈ ರೈಲ್ವೇಸ್ ಆಗಲಿ, ಅದನ್ನೆಲ್ಲ ಬಿಟ್ಟು ಬೇರೆದಕ್ಕೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, 50% ಇಂದ 70% ಅಂತ. ಸೊ ಇದ್ರಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, 50% ಇಂದ 70% ಅಂತಾನೂ ಮಾಡಿದ್ದಾರೆ. ಆದ್ರೆ ಈ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ ಅವ್ರಿಗೆ ಅಷ್ಟು ಏನ್ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಅಷ್ಟು ಅದೇ ಅಲ್ಲ, ಅವ್ರಿಗೆ ಕೆಪಾಸಿಟಿ ಇದೆಯಾ ಅಂತ, ಅದೊಂದು ಅವ್ರಿಗೆ ಇಷ್ಟೆಲ್ಲ ಮಾಡೋ ಕೆಪಾಸಿಟಿ ಇದೆಯಾ ಅಂತ, ಅದು ಸಾಮರ್ಥ್ಯ ಇದೆಯಾ ಅಂತ. ಅದೇನು ಅಂದ್ರೆ, ಅವರು ಅದನ್ನ ನೋಡ್ಕೊಳ್ದೆ ಇವ್ರು 70% ಮಾಡಿದ್ದಾರೆ. ಬಟ್ ಇದರಿಂದ ಏನಾಗತ್ತೆ ಅಂದ್ರೆ, ಅವರಿಂದ ಏನೋ ಕೇಳ್ತಾರೆ ಇಷ್ಟಿಷ್ಟು ಕೊಡಿ ಅಂತ, ಬಟ್ ಅವ್ರಿಗೆ ಅಷ್ಟು ಸಾಮರ್ಥ್ಯ ಇಲ್ಲದೆ ಇದ್ರೆ ಏನೇನ್ ಪ್ರಾಜೆಕ್ಟ್ಸ್ ಇರುತ್ತೋ ಅದು ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಅದನ್ನ ಫಸ್ಟ್ ಮೊದಲು ಅವ್ರಿಗೆ ಸಾಮರ್ಥ್ಯ ಇದ್ರೆ, ಅದಾದ್ಮೇಲೆ ಸಾಮರ್ಥ್ಯ ಮಾಡಿಸಿ ಅದಾದ್ಮೇಲೆ ಅವ್ರಿಗೆ ಇದನ್ನ ಮಾಡ್ತಾ ಇದ್ರೆ ಒಳ್ಳೇದಾಗ್ತಾ ಇತ್ತು. ಅದು ಬಹಳ ಇಂಪಾರ್ಟೆಂಟ್. ಅದನ್ನ ಅವರು ಮಾಡ್ತಿದ್ರೆ ಈ ಪಾಲಿಸಿ ಬಹಳ ಸಕ್ಸಸ್ಫುಲ್ ಆಗ್ತಾ ಇತ್ತು. ಗಿರಿಪ್ರಕಾಶ್ ಅವರೇ, ಈಗ ನಮ್ಮ ಸುತ್ತಮುತ್ತ ನೋಡಿದಾಗ ಓಲಾದ ಬಿಸ್ನೆಸ್ ಬಗ್ಗೆ ನಾವು ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ನಾಯಕತ್ವದಲ್ಲಿನ ಒಂದು ಸಾಮೂಹಿಕ ವಲಸೆ ಅಂದ್ರೆ ಲೀಡರ್ಶಿಪ್ ಎಕ್ಸೋಡಸ್, ಇದರಿಂದ ಮತ್ತು ಈ IPO ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಓಲಾ ಹೇಗೆ ಕನೆಕ್ಟ್ ಆಗುತ್ತೆ, ಅದಕ್ಕಿಂತ ಮುಂಚೆ ನನಗೆ IPO ಎನ್ನುವುದ್ರ ಬಗ್ಗೆ ಒಂದು ಸಣ್ಣ ವಿವರ ಬೇಕು ನಮ್ಮ ವೀಕ್ಷಕರಿಗೆ.
ಅದರಾದ್ಮೇಲೆ ಓಲಾ ಮತ್ತು ಇದು ಇದಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಾವು ಹೇಳಬೇಕಂತ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಈಗ ಯಾವ್ದಾದ್ರು ಪ್ರೈವೇಟ್ ಕಂಪನಿ ಈಗ ಎರಡ್ ಥರದ್ದು ಅವರ ದುಡ್ಡು ಅವರು ಅದನ್ನ ತಗೋಬಹುದು. ಒಂದು ಬ್ಯಾಂಕ್ಗೆ ಹೋಗ್ಬೋದು, ಇಲ್ಲೇ ಈ ಇನ್ವೆಸ್ಟರ್ಸ್ ಇರ್ತಾರಲ್ಲ, ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಅದೆಲ್ಲ ಇರ್ತಾರಲ್ಲ, ಅವರಿಂದ ತಗೋಬಹುದು. ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ ಬಾಂಬೆಲಿ, ಅದನ್ನ ಅಲ್ಲಿಂದ ಅವರು ಇದು IPO ಅಂತ ಹೇಳ್ಬಿಟ್ಟು ಅವರು ತನ್ನ ಕಂಪನಿನ ಅದನ್ನ ಲಿಸ್ಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮಂತಹ ಜನಗಳಿಂದ ಅದನ್ನ ದುಡ್ಡು ಕಲೆಕ್ಟ್ ಮಾಡಿ ತನ್ನ ಕಂಪನಿನ ಅವ್ರು ಓಡಿಸ್ಬೋದು. ಈ IPO ಇಂದ ಏನಾಗತ್ತೆ ಅಂದ್ರೆ ನೀವೇನು ಇಂಟ್ರೆಸ್ಟ್ ಕೊಡ್ಬೇಕಾಗಿರಲ್ಲ, ನೀವೇನು ನಿಮ್ಮ ಇದರಿಂದ ಏನೋ ಅಂದ್ರೆ ತನ್ನ ಕಂಪನಿದಿಂದ ಒಂದು 10% 20% ಇನ್ವೆಸ್ಟರ್ಸ್ ಕೊಡ್ತಿಲ್ಲ, ಅದು ಕೊಡ್ಬೇಕಾಗಿರಲ್ಲ. ಸೊ ಇದೆಲ್ಲ ಬಹಳ ಒಳ್ಳೇದು. ಆಮೇಲೆ ಇನ್ನೊಂದು ದೊಡ್ಡದೇನು ಅಂದ್ರೆ ಇದೆಲ್ಲ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಡೀಲ್ಸ್ ಇರುತ್ತೆ. ಕಂಪ್ನಿಗೆ ಇನ್ನ ಇದೊಂದ್ರಿಂದಾನೇ ಅಲ್ಲ, ಇನ್ನ ಸಬ್ಸಿಕ್ವೆಂಟ್ ಇಶ್ಯೂಸ್ ಇಂದ ಅವ್ರಿಗೆ ಇನ್ನೂ ಜಾಸ್ತಿ ದುಡ್ಡು ತಗೋಬಹುದು. ಸೊ ಬಹಳ ಬೆನಿಫಿಟ್ ಇದೆ IPO ಮಾಡಿದ್ರೆ. ಸೊ ಓಲಾ ಈಗ ಎಷ್ಟೋ ವರ್ಷದಿಂದ ಮಾಡಬೇಕು ಅಂತಿತ್ತು. ಸೊ ಈಗ ಮಾಡಕ್ಕೆ ಅದಕ್ಕೆ ಸ್ವಲ್ಪ ಸಿಸ್ಟಮ್ಸ್ ಅದೆಲ್ಲ ಇದೆ, ಅದನ್ನ ಮಾಡಬೇಕು ಅಂತ ಇದ್ದಾರೆ. ಆದ್ರೆ ಮಧ್ಯ ಏನಾಗ್ತಾ ಇದೆ ಅಂದ್ರೆ ಎಷ್ಟೋ CEO ಅವರು ಬಿಟ್ಟುಟ್ಟೋದ್ರು, CFO ಅವ್ರು ಬಿಟ್ಟುಟ್ಟೋದ್ರು. ಅಂಡ್ ಬಹಳ ಬೇಗ ಏನು ಒಂದು 3 ತಿಂಗಳ ಹಿಂದ್ಗಡೆ ಅಪಾಯಿಂಟ್ ಆಗಿದ್ರು CEO ಬಿಟ್ಟುಟ್ಟೋದ್ರು. ಸ್ವಲ್ಪ ಆಮೇಲೆ ಅವ್ರ ಜೊತೆಗೆ CFO ಬಿಟ್ಟುಟ್ಟೋದ್ರು. ಈಗ ಬಹಳ ಓಲಾ IPO ಹೋಗ್ಬೇಕು ಅಂದ್ರೆ ಇವರೆಲ್ಲ ಇರ್ಬೇಕಾಗಿತ್ತು. ಇದರಿಂದ ಏನಾಗುತ್ತೆ ಅಂದ್ರೆ ಇನ್ವೆಸ್ಟರ್ಸ್, ನಮ್ಮಂತ ಶೇರ್ ಹೋಲ್ಡರ್ಸ್ಗೆ, ನಾವು ಓಲಾ ಶೇರ್ ತಗೋಬೇಕು ಅಂದ್ರೆ ನಮ್ಗೊಂದು ಒಂಥರ ಕಾನ್ಫಿಡೆನ್ಸ್ ಇರ್ತಾ ಇತ್ತು. ಹೌದಪ್ಪ, ಈ ಕಂಪ್ನಿ ಸ್ಟೇಬಲ್, ಇಲ್ಲಿನ ಜನಗಳು ಬಹಳ ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾರೆ, ಇದೆಲ್ಲ ಒಂಥರ ಪ್ಲಸ್ ಪಾಯಿಂಟ್ಸ್. ಅದು ಈಗ ಸ್ವಲ್ಪ ನಮ್ಗೆ ಒಂಥರ ಡೌಟ್ ಬರುತ್ತೆ, ಇದೇನಾಗ್ತಾ ಇದೆ ಈ ಕಂಪ್ನಿಲಿ ಅಂತ ಹೇಳ್ಬಿಟ್ಟು. ಪ್ಲಸ್ ಇನ್ನೇನಾಗಿದೆ ಅಂದ್ರೆ ನಮ್ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಫೇಮ್ ಪಾಲಿಸಿ ಅಂತ ಇಟ್ಕೊಂಡಿತ್ತು. ಅಂದ್ರೆ ಆ ಪಾಲಿಸಿ ಏನು ಅಂದ್ರೆ, ನೀವು ಈಗ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ, ಸೇಲ್ ಮಾಡಿದ್ರೆ, ಅದಕ್ಕೆ ಗವರ್ಮೆಂಟ್ನವರು ನಿಮ್ಗೆ ಒಂಥರ ಡಿಸ್ಕೌಂಟ್ ಏನೋ ಕೊಡ್ತಾ ಇದ್ದು ಒಂದೊಂದು ಸ್ಕೂಟರ್ಗೆ. ಅದರಿಂದ ಏನಾಗ್ತಿತ್ತು ಅಂದ್ರೆ ಈ ನಮ್ಮಂಥವ್ರಿಗೆ ಒಂಥರ ಎನ್ಕರೇಜ್ಮೆಂಟ್, ಓಕೆ ಇದು ಕಡಿಮೆ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ ಅಂತ ನಾವು ಹೋಗಿ ತಗೊಳ್ತಾ ಇದ್ವಿ. ಅದರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಾಸ್ತಿ ಜನಗಳು ಅದನ್ನು ಉಪಯೋಗಿಸ್ತಾ ಇದ್ರು. ಆದ್ರೆ ಅದೇನಾಯ್ತು, ಎಷ್ಟೋ ಇಂಥ ಮ್ಯಾನುಫ್ಯಾಕ್ಚರ್ಸ್, ನಾವು ಓಲಾ ಅಂತ ಹೇಳ್ತಲ್ಲ, ಎಷ್ಟೋ ಬೇರೆ ಮ್ಯಾನುಫ್ಯಾಕ್ಚರ್ಸ್, ಆದ್ರೆ ಒಂದು ಕ್ರೈಟೀರಿಯಾ ಏನಿತ್ತು ಅಂದ್ರೆ, ನೀವು ಏನ್ ಒಂದು ಬ್ಯಾಟ್ರಿ ಬಿಟ್ಟು ಇನ್ನೇನು ಪಾರ್ಟ್ಸ್ ಎಲ್ಲ ಮಾಡ್ತಿರೋ ಅದು ನೀವು ಇಂಡಿಯಾಲೇ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಒಂದು ಕಂಡೀಷನ್ ಇತ್ತು. ಎಷ್ಟೋ ಜನ ಅದನ್ನ ಮಾಡದೆ ಇಂಪೋರ್ಟ್ ಮಾಡಿಕೊಂಡು ಅದನ್ನ ವೈಲೇಟ್ ಮಾಡ್ತಾ ಇದ್ರು. ಸೊ ಅದಕ್ಕೆ ಗೌರ್ಮೆಂಟ್ ಏನ್ ಮಾಡ್ತು, ಆ ಪಾಲಿಸಿನ ತೆಗೆದಾಕ್ಬಿಡ್ತು. ತೆಗೆದಾಕ್ದಿಂದ ಈಗ ಕಡಿಮೆ ಸೇಲ್ಸ್ ಆಗ್ತಾ ಇದೆ. ಸೊ ನಮ್ಗೆ ಈಗ ಗೊತ್ತಿಲ್ಲ ಎಷ್ಟು ಇದನ್ನ ತಿರ್ಗಾ ಅದನ್ನ ಅವರು ಈ ಎಲೆಕ್ಷನ್ಸ್ ಆದ್ಮೇಲೆ ತಿರ್ಗಾ ಏನಾದ್ರು ಅದನ್ನು ವಾಪಸ್ ತಂದಿಟ್ರೆ ಮೇ ಬಿ ಸೇಲ್ಸ್ ಜಾಸ್ತಿ ಆಗತ್ತೆ. ಅಷ್ಟ್ರ ತನಕ ಓಲಾನವರು ಅದನ್ನ IPO ಹೋಗ್ತಾರೋ ಎಲ್ಲ ಗೊತ್ತಿಲ್ಲ. ಸೊ ಇದು ಒಂಥರ ಬಹಳ ಕಷ್ಟದ ಪರಿಸ್ಥಿತಿ ಓಲಾಗ. ಈಗ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಸೇಲ್ಸ್ ಯಾವ ಥರ ಇದೆ, ಅಥವಾ ಅದು ಕಡಿಮೆ ಇದೆ ಅಂತ ಒಂದು ಒಪಿನಿಯನ್ ಇದೆ. ಜೊತೆಗೆ ಅದರ ಮುಂದಿನ ಭವಿಷ್ಯ ಏನು ಅಂತ ಅನಿಸ್ತದೆ ನೋಡಿ. ಇದೊಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿದೆ. ಏನು ಅಂದ್ರೆ ಮಾರ್ಚ್ 2024 ಅಲ್ಲಿ 22% ಕಡಿಮೆ ಆಗಿದೆ ಸೇಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂದ, ಅಂದ್ರೆ ಈ ಪಾಲಿಸಿ ತೆಗೆದಾಗಿಂದ. ಸೊ ಫೆಬ್ರವರಿ ಎಷ್ಟಿತ್ತು ಅಂದ್ರೆ 9,503 ಯೂನಿಟ್ಸ್ ಅನ್ನು ಮಾರಿದ್ರೆ, ಮಾರ್ಚ್ ಅಲ್ಲಿ 6,039 ಯೂನಿಟ್ಸ್ ಮಾರಿದ್ದಾರೆ. ಅಂದ್ರೆ ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಈ ಗವರ್ಮೆಂಟ್ ಇನ್ಸೆಂಟಿವ್ ಕೊಡದೇ ಇದ್ರೆ ಯಾರು ಅದನ್ನು ಹೋಗಿ ತಗೊಳಲ್ಲ ಅಂತ. ಈಗ ಅದು ಬಹಳ ಪ್ರಾಬ್ಲಮ್ಸ್ ಇದೆ. ಈಗ ಚಾರ್ಜ್ ಮಾಡೋದಿದೆ, ನೀವು ನಿಮ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅದಕ್ಕೆ ಸಪರೇಟ್ ಚಾರ್ಜಿಂಗ್ ಬೇಕು, ಅಪಾರ್ಟ್ಮೆಂಟ್ನವರಿಂದ ನಿಮ್ಗೆ ಪರ್ಮಿಷನ್ ಬೇಕು. ಅದೊಂದೇ ಅಲ್ಲ, ಆಮೇಲೆ ಒಂದು ರೇಂಜ್ ಇರುತ್ತೆ, ಒಂದು 100 ಕಿಲೋಮೀಟರ್ 150 ಕಿಲೋಮೀಟರ್ ಅಂತ ಇರುತ್ತೆ ಸ್ಕೂಟರ್ಗೆ. 100 ಕಿಲೋಮೀಟರ್ ಅನ್ನು ತಿರ್ಗಾ ಚಾರ್ಜ್ ಮಾಡಬೇಕು ಅಂತ ಇರುತ್ತೆ.
ಈಗ ಎಲ್ಲಿಂದ ಅದನ್ನು ಚಾರ್ಜ್ ಮಾಡ್ತೀರಾ? ಈಗ ನೀವು ಇದಕ್ಕೆ ಹೋಗ್ಬೇಕಾಗತ್ತೆ, ಒಂದು ಪೆಟ್ರೋಲ್ ಸ್ಟೇಷನ್ ಹೋಗ್ಬೇಕಾಗತ್ತೆ, ಒಂದು 10 ವೆಹಿಕಲ್ಸ್ ಬಂದಿದ್ರೆ ಅದಕ್ಕೆ 10 ಚಾರ್ಜಿಂಗ್ ಪಾಯಿಂಟ್ಸ್ ಇರಬೇಕು. ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಹಳ ಪ್ರಾಬ್ಲಮ್ಸ್ ಇದೆ. ನೀವೇನೋ ಇನ್ಸೆಂಟಿವ್ ಕೊಡ್ತೀರಾ, ಇವರೆಲ್ಲರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಮೇಲೆ ಇನ್ಸೆಂಟಿವ್ ತೆಗೆದು ಬಿಡ್ತೀರಾ, ಆಮೇಲೆ ಇವರು ಸೇಲ್ಸ್ ಕಡಿಮೆ ಆಗುತ್ತೆ, ಆಮೇಲಿಂದ ಅದಕ್ಕೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತಾರಲ್ಲ, ಆ ಚಾರ್ಜಿಂಗ್ ಪಾಯಿಂಟ್ಸ್ ಇರುತ್ತೆ, ಅದಿರಲ್ಲ. ಇದೆಲ್ಲ ಬಹಳ ಪ್ರಾಬ್ಲಮ್ಸ್ ಇದೆ. ಇದನ್ನು ಒಂಥರ ಕೂಡಿಕೊಂಡು ಅದನ್ನ ಪಾಲಿಸಿನ ಸ್ವಲ್ಪ ಸರಿಯಾಗಿ ಅದನ್ನ ಮಾಡಿಸಿ ಎಲ್ಲರ ಜೊತೆ ಎಲ್ಲ ಕೂತ್ಕೊಂಡು ಮಾಡಿ ಇದೆಲ್ಲ ಮಾಡಬೇಕು. ಫಸ್ಟ್ ಏನು, ಹೋಲ್ ಇಂಡಿಯಾಲಿ ಚಾರ್ಜಿಂಗ್ ಪಾಯಿಂಟ್ಸ್ ಜಾಸ್ತಿ ಮಾಡಬೇಕು. ಈಗ ಪೆಟ್ರೋಲ್ ಸ್ಟೇಷನ್ಸ್ ಎಷ್ಟಿದೆಯೋ ಅದೇ ಥರ ಚಾರ್ಜಿಂಗ್ ಪಾಯಿಂಟ್ಸು ಅಷ್ಟೇ ಇರಬೇಕು, ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ ಕೇಪಬಿಲಿಟಿನೂ ಇರಬೇಕು. ಅದೆಲ್ಲ ಇಲ್ಲದೇ ಇದ್ರೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸು ಅದು ಯಾವಾಗ ನೋಡ್ರೂ ಕಡಿಮೆ ಇರುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯ, ನಮ್ಮ ಕರ್ನಾಟಕ ಎಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ದೇಶದಲ್ಲಿ ಅದರದ್ದೇ ಆದ ಸ್ಥಾನ ತಗೊಂಡಿದೆ ನಮ್ಮ ರಾಜ್ಯ. ಇದಕ್ಕೆ ಹೇಗೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯದ ಕೊಡುಗೆ ಏನು, ಅಥವಾ ಯಾವ ತರ ಇದೆ ಪರಿಸ್ಥಿತಿ? ನೀವು ಒಂದೇನು ಹೇಳ್ಬೋದು ಅಂದ್ರೆ, ಈಗ ನೋಡಿ, ಸಾಫ್ಟ್ವೇರ್ ಕಂಪನೀಸ್ ಬೆಂಗಳೂರಲ್ಲಿ ಎಷ್ಟಿದೆಯೋ ಅಂಡ್ ಸ್ಟಾರ್ಟ್ಅಪ್ಸ್ ಎಷ್ಟು ಬೆಂಗಳೂರಲ್ಲಿ ಇದೆಯೋ, ಅದೇ ಥರ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು ಭಾಳ ಇದೆ. ಓಕೆ, ನೀವು ಏಥರ್ ಅಂತ ಇಟ್ಕೊಳ್ಳಿ, ಇಲ್ಲ ಓಲಾ ಅಂತ ಇಟ್ಕೊಳ್ಳೋ, ಫ್ಯಾಕ್ಟ್ರೀಸ್ ಬೇರೆ ಕಡೆ ಇರ್ಬೋದು, ಬಟ್ ಅವ್ರದ್ದು ಆಫೀಸಸ್ ಎಲ್ಲ ಇಲ್ಲಿ ಜಾಸ್ತಿ ಇದೆ. ಸೊ ಒಂಥರ ಈ ಸ್ಟಾರ್ಟ್ಅಪ್ ಕಲ್ಚರ್ ಏನಾಗಿದೆ, ಎಷ್ಟೋ ಜನ ಬಂದು ಬೆಂಗಳೂರು, ಯಾಕೆಂದ್ರೆ ನಿಮಗೆ ರೆಡಿಮೇಡ್ ಜನಗಳು ಸಿಗ್ತಾರೆ, ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಸ್ಕಿಲ್ ಬೇಸ್ಡ್ ಇರ್ತಾರಲ್ಲ, ಅವರೆಲ್ಲ ಸಿಗ್ತಾರೆ. ಸೊ ಅದಕ್ಕೇನೆ ಜಾಸ್ತಿ ಜನ ಬಂದು ಇಲ್ಲಿ ತನ್ನ ಕಂಪ್ನೀಸ್ ಅನ್ನ ಓಪನ್ ಮಾಡ್ತಾರೆ. ಅಂಡ್ ಕರ್ನಾಟಕ ಗವರ್ಮೆಂಟ್ ಬಹಳ ಇನ್ಸೆಂಟಿವ್ಸ್ ಕೊಟ್ಟಿದೆ, ಹಂಗಂತೇನಿಲ್ಲ, ಅದನ್ನಷ್ಟು ವಿಡ್ರಾನು ಮಾಡಿಲ್ಲ. ಆದ್ರೆ ಅದಕ್ಕಿಂತ ಜಾಸ್ತಿ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡೋದು ಇನ್ಸೆಂಟಿವ್ಸ್ ಇರುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾನೇ ಇನ್ಸೆಂಟಿವ್ ಇಂಥದ್ದು ಕೊಡೋಕ್ಕಾಗೋದು. ಸೊ ಪ್ಲಸ್ ಎನಿವೇ ಕರ್ನಾಟಕ ಗವರ್ಮೆಂಟ್ ಅಂತಾನೆ ಇಲ್ಲ, ಎಷ್ಟೋ ಬೇರೆ ಗವರ್ಮೆಂಟ್ಸು ಎಷ್ಟೆಷ್ಟೋ ಇನ್ಸೆಂಟಿವ್ಸ್ ಎಲ್ಲ ಕೊಟ್ಟಿದೆ. ಆದ್ರೆ ಇವ್ರು ಕೊಡೋ ಅಷ್ಟು, ಗವರ್ಮೆಂಟ್ ಆಫ್ ಇಂಡಿಯಾ ಕೊಡೋ ಅಷ್ಟು ಇನ್ಸೆಂಟಿವ್ ಕೊಡೋಕ್ಕಾಗಲ್ಲ, ಅವರೇ ಕೊಡೋಕ್ಕಾಗೋದು. ಅದನ್ನ ಅವ್ರು ತೆಗೆದಾಕ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಗಿರಿಪ್ರಕಾಶ್ ಅವರೇ, ನಾವು ನಮ್ಮ ಬೆಂಗಳೂರಿನ ಬಗ್ಗೆ ಈಗ ಮಾತಾಡೋಣ. ಬೆಂಗಳೂರು ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಇಡೀ ವಿಶ್ವಾದ್ಯಂತ ಗೊತ್ತಾಗೋದು ಇನ್ಫೋಸಿಸ್, ವಿಪ್ರೋ ಆ ತರ ಇದೆ ಅಂತ. ಅಂದ್ರೆ ಅದೆಲ್ಲ ನಮ್ಮ ಬೆಂಗಳೂರಿನ ಒಂದು ಐಕಾನ್ಸ್ ತರ ಇದಾವೆ. ಈಗ ಮುಂದೆ ಕೂಡ ಇದ್ರ ಬಗ್ಗೆ ಮುಂದಿನ ವಾರಗಳಲ್ಲಿ ಜಾಸ್ತಿ ಇದ್ರ ಬಗ್ಗೆ ಹೆಚ್ಚು ಮಾತಾಡೋಣ, ಮತ್ತೆ ನಮ್ಮ ವೀಕ್ಷಕರಿಗೆ ಕೂಡ ತಿಳಿಸ್ಕೊಳ್ಳೋಣ. ಈಗ ವಿಪ್ರೋದ ಬಗ್ಗೆ ಮಾತಾಡೋದಿದ್ರೆ, ಅಲ್ಲಿಯ ಈ ಕ್ರೈಸಿಸ್ ಅಥವಾ ಲೀಡರ್ಶಿಪ್, ಅಂದ್ರೆ ನಾಯಕತ್ವದಲ್ಲಿರುವ ಪರಿವರ್ತನೆ, ಅದು ವಿಪ್ರೋದನ್ನು ಹೇಗೆ ನಿಭಾಯಿಸ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೋದಾ? ಸೊ ಇವರು ಶ್ರೀನಿ ಪಲ್ಯ ಅಂತ ಹೇಳ್ಬಿಟ್ಟು ಅವರು ಅಮೆರಿಕಲ್ಲಿ ಕೆಲಸ ಮಾಡ್ತಾ ಇದ್ರು ವಿಪ್ರೋ ಅಲ್ಲಿ. ಅವರನ್ನ ಈಗ ವಿಪ್ರೋ ಸಿಇಒ ಮಾಡಿದ್ದಾರೆ ಈ ಏಪ್ರಿಲಿಂದ ಅವರನ್ನ ವಿಪ್ರೋ ಸಿಇಒ ಮಾಡಿದ್ದಾರೆ. ಯಾಕೆಂದ್ರೆ ಹಿಂದಿನ ಸಿಇಒ ಥಿಯರ್ ಡೋಲ್ಪಾಟ್ ಅಂತಿದ್ರು, ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಅವರನ್ನು ರಿಪ್ಲೇಸ್ ಮಾಡಿ ಇವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಸೊ ಇವರು ಶ್ರೀನಿ ಅವರು ಒಂದು 25-30 ವರ್ಷ ವಿಪ್ರೋಲೆ ಕೆಲಸ ಮಾಡಿದ್ದಾರೆ. ಸೊ ಅಂತ ಏನಂತಾರೆ, ಇನ್ಸೈಡ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಅದೇ ಥರ ಹಂಗೆ. ಸೊ ವಿಪ್ರೋಗೆ ಏನು ಪ್ರಾಬ್ಲಮ್ಗಳಾಗಿತ್ತು ಅಂದರೆ, ಬೇರೆ ಕಂಪನೀಸ್ ಇನ್ಫೋಸಿಸ್ ಆಗಲಿ TCS ಆಗಲಿ ಅವರು ಬಹಳ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ರು, ಬಹಳ ಚೆನ್ನಾಗಿ ರೆವಿನ್ಯೂಸ್ ಬರ್ತಾ ಇತ್ತು. ಆದರೆ ಅದೇ ವಿಪ್ರೋಗೆ ಅಷ್ಟು ಚೆನ್ನಾಗಿ ಬಿಸ್ನೆಸ್ ಬರ್ತಾ ಇರಲಿಲ್ಲ. ಅಂದರೆ ನಾನು ಬಹಳ ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ, ಇನ್ನೂ ಬಹಳ ಕಾಂಪ್ಲಿಕೇಟೆಡ್ ಆಗಿಲ್ಲ ಇದೆ. ಸೊ ಆದರೆ ಅದರಿಂದ ಇವ್ರೇನು ತಿಳ್ಕೊಂಡ್ರು, ಈಗ ಇನ್ನೊಬ್ಬರನ್ನ ರಿಪ್ಲೇಸ್ ಮಾಡಿದ್ರೆ ಏನೋ ಸ್ವಲ್ಪ ಚೇಂಜಸ್ ಆಗ್ಬೋದು ಅಂತ ಬಹಳ ನೆಗೆಟಿವಿಟಿ, ಬಹಳ ನೆಗೆಟಿವ್ ಪ್ರೆಸ್ ಅಂತಾರಲ್ಲ, ಮೀಡಿಯಾ ಅಂತಾರಲ್ಲ, ಅವ್ರ ಮೇಲೆ ಬಹಳ ಇತ್ತು. ಎಷ್ಟೋ ಜನನ ಅವರು ಹಿಂದಿನ ಸಿಇಒ ಇದ್ದಾಗ ಒಂದು 50-60 ಸೀನಿಯರ್ ಎಕ್ಸಿಕ್ಯೂಟಿವ್ಸು ಕೆಲಸ ಬಿಟ್ಟು ಹೊಟ್ಟೋದ್ರು. ಆ್ಯಂಡ್ ಯಾರ್ಯಾರು ಒಂದು 3-4 ಜನ ಯಾರು ಕೆಲಸ ಬಿಟ್ಟು ಹೋದ್ರು ಅವ್ರ ಮೇಲೆ ಕೇಸಸ್ ಎಲ್ಲ ಹಾಕಿದ್ರು. ಒಂಥರ ಕಾನ್ಫಿಡೆನ್ಸ್ ಅಷ್ಟು ಇರಲಿಲ್ಲ ಇವ್ರ ಮೇಲೆ. ಎಷ್ಟೋ ದೊಡ್ಡ ಡೀಲ್ಸ್ ಇತ್ತು, ಅದೆಲ್ಲ ಹೊಟ್ಟೋಯ್ತು ಅವ್ರಿಗೆ. ಸೊ ಇದರಿಂದ ಅವ್ರೇನ್ ತಿಳ್ಕೊಂಡ್ರು ಅಂದ್ರೆ, ಮ್ಯಾನೇಜ್ಮೆಂಟ್ ಏನ್ ತಿಳ್ಕೊಂಡ್ರು ಅಂದ್ರೆ, ಇನ್ನೊಬ್ರು ಕರ್ಕೊಂಡ್ಬಂದ್ರೆ ಮೇ ಬಿ ಚೇಂಜ್ ಆಗತ್ತೆ ಅಂತ. ಸೊ ಇವ್ರೇನ್ ಮಾಡಿದ್ದಾರೆ, ಹೊಸಬ್ರು ಬಂದ್ಬಿಟ್ಟು ಇವರು ಅದೇ ಮಾಡಿದ್ದಾರೆ. ಎಷ್ಟೋ ದೊಡ್ಡ ಸಿಇಒಸ್ ಅಲ್ಲಿ ಅವ್ರೇನೇನು ಕಂಪ್ನಿದ ಇದಿರ್ತಾರಲ್ಲ, ಅವ್ರನ್ನೆಲ್ಲರೂ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಇನ್ನೊಂದೇನಾಗಿದೆ ಅಂದ್ರೆ, ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಹಿಂದಿನ ಸಿಇಒ ಒಂದು ಕೇಸಸ್ ಫೈಲ್ ಮಾಡಿದ್ರು. ಏನಂದ್ರೆ, ನೀವು
CFO ಆಗಲಿ ಇಲ್ಲದ್ರೆ ಬೇರೆ ದೊಡ್ಡ ದೊಡ್ಡ ಕೀ ಎಕ್ಸಿಕ್ಯೂಟಿವ್ಸ್ ಆಗಲಿ ಅವರು ಬಿಟ್ಟೋದ್ಮೇಲೆ ಇಮಿಡಿಯೇಟ್ ಆಗಿ ಬೇರೆ ಕಂಪ್ನಿ, ಅದೇ ರೈವಲ್ ಕಂಪ್ನಿ ಜಾಯ್ನ್ ಆಗಬಾರ್ದು ಅಂತ ಇತ್ತು. ಅದನ್ನ ಅವರು ವೈಲೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿದ್ರು. ಈಗ ಹೊಸ CEO ಬಂದಾದ್ಮೇಲೆ ಏನು ಯೋಚನೆ ಮಾಡಿದ್ದಾರೆ ಅಂದ್ರೆ, ನಾವು ಸುಮ್ಮನೆ ಈ ಕೇಸಸ್ ಎಲ್ಲ ಮಾಡೋದು ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಅಂಡ್ ಅದರಿಂದ ನಾವು ಅದನ್ನ ಫಸ್ಟ್ ಮುಗಿಸಿದ್ರೆ ನಾವು ನಮ್ಮ ಕಂಪ್ನಿ ಮೇಲೆ ಫೋಕಸ್ ಮಾಡ್ಬೋದು ಅಂತ. ಇದು ನನ್ನ ಪ್ರಕಾರ ಬಹಳ ಒಳ್ಳೆ ಮೆಷರ್. ಈ ಪ್ರಕಾಶ್ ಅವರೇ ಧನ್ಯವಾದ. ನಮ್ಮ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ನಾವು ಈ ಥರದ ವ್ಯಾಪಾರ ವಹಿವಾಟು, ಉದ್ಯಮ, ಷೇರುಪೇಟೆ ಇದರ ಬಗ್ಗೆ ಎಲ್ಲ ನಾವು ಮಾಹಿತಿ ಕೊಡಲಿಕ್ಕೆ ಆರಂಭಿಸಿದ್ದೇವೆ. ಇದು ಕನ್ನಡ ಮಾಧ್ಯಮ ಲೋಕದಲ್ಲಿ ಇದೊಂದು ವಿನೂತನ ಪ್ರಯೋಗ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.